ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 22/6/2025. ಪ್ರಾಪ್ತ ಮುರಳಿ ಓಂ ಶಾಂತಿ. ಅವ್ಯಕ್ತ ಬಾಪ್ತಾದ ರಿವೈಸ್ ಡೇಟ್ 15/12/2005. ಮಧುಬನ. ಹೊಸ ವರ್ಷದಲ್ಲಿ ಸ್ನೇಹ ಮತ್ತು ಸಂಯೋಗದ ರೂಪರೇಖೆಯನ್ನು ಸ್ಟೇಜ್ ಮೇಲೆ ತನ್ನಿ. ಪ್ರತಿಯೊಬ್ಬರಿಗೆ ಗುಣ ಹಾಗೂ ಶಕ್ತಿಗಳ ಗಿಫ್ಟ್ ಕೊಡಿ. ಇಂದು ಪರಮಾತ್ಮ ತಂದೆ ತನ್ನ 4 ಕಡೆಯ ಪರಮಾತ್ಮ ಪ್ರೀತಿಗೆ ಅಧಿಕಾರಿ ಮಕ್ಕಳನ್ನು ನೋಡುತ್ತಿದ್ದಾರೆ. ಈ ಪರಮಾತ್ಮ ಪ್ರೀತಿಯ ವಿಶ್ವದಲ್ಲಿ ಕೋಟಿಯಲ್ಲಿ ಕೆಲವರಿಗೆ ಪ್ರಾಪ್ತಿಯಾಗುತ್ತದೆ. ಈ ಪರಮಾತ್ಮನ ಪ್ರೀತಿಯು ನಿಸ್ವಾರ್ಥ ಪ್ರೀತಿಯಾಗಿದೆ. ಏಕೆಂದರೆ ಒಬ್ಬ ಪರಮಾತ್ಮನ ಪಿತನೇ ನಿರಾಕಾರ ನಿರಹಂಕಾರಿಯಾಗಿದ್ದಾರೆ. ಮನುಷ್ಯಾತ್ಮರು ಶರೀರಧಾರಿಗಳಾಗಿರುವ ಕಾರಣ ಯಾವುದಾದರೊಂದು ಸ್ವಾರ್ಥದಲ್ಲಿ ಬಂದು ಬಿಡುತ್ತಾರೆ. ಪರಮಾತ್ಮ ತಂದೆ ತಮ್ಮ ಮಕ್ಕಳಿಗೆ ಇಂಥ ನಿಸ್ವಾರ್ಥ ಪ್ರೀತಿಯನ್ನು ಕೊಡುತ್ತಾರೆ. ಪರಮಾತ್ಮ ಪ್ರೀತಿಯು ಬ್ರಾಹ್ಮಣ ಜೀವನದ ವಿಶೇಷ ಆಧಾರವಾಗಿದೆ. ಬ್ರಾಹ್ಮಣ ಜೀವನದ ಜೀವಧಾನವಾಗಿದೆ. ಒಂದು ವೇಳೆ ಬ್ರಾಹ್ಮಣ ಜೀವನದಲ್ಲಿ ಪರಮಾತ್ಮನ ಪ್ರೀತಿಯ ಅನುಭವ ಕಡಿಮೆ ಇದೆ ಎಂದರೆ ಪ್ರೀತಿಯ ವಿನ ಜೀವನವು ರಮಣೀಕವೆನಿಸೋದಿಲ್ಲ, ನಿರಸ ಜೀವನವಾಗಿ ಬಿಡುತ್ತದೆ. ಪರಮಾತ್ಮನ ಪ್ರೀತಿಯೇ ಜೀವನದಲ್ಲಿ ಸದಾ ಜೊತೆ ಕೊಡುತ್ತದೆ ಮತ್ತು ಜೊತೆಗಾರನಾಗಿ ಸದಾ ಸಹಯೋಗಿಯಾಗಿರುತ್ತದೆ. ಎಲ್ಲಿ ಪ್ರೀತಿ ಇದೆಯೋ, ಜೊತೆ ಇದೆಯೋ, ಅಲ್ಲಿ ಎಲ್ಲವೂ ಬಹಳ ಸಹಜ ಮತ್ತು ಸರಳವಾಗಿ ಬಿಡುತ್ತದೆ. ಪರಿಶ್ರಮ ಅನಿಸುವುದಿಲ್ಲ, ಅನುಭವ ಆಗುವುದಿಲ್ಲ. ಪರಿಶ್ರಮದ ಅನುಭವ ಆಗುವುದಿಲ್ಲ. ಇಂಥ ಅನುಭವ ಇದೆಯಲ್ಲವೇ? ಪರಮಾತ್ಮ ಪ್ರಿಯರು ಯಾವುದೇ ವ್ಯಕ್ತಿ ಅಥವಾ ಸಾಧನಗಳ ಆಕರ್ಷಣೆಯಲ್ಲಿ ಬರಲು ಸಾಧ್ಯವಿಲ್ಲ. ಏಕೆಂದರೆ ಪರಮಾತ್ಮನ ಆಕರ್ಷಣೆ, ಪರಮಾತ್ಮನ ಪ್ರೀತಿಯು ಇಂಥ ಅನುಭವ ಮಾಡಿಸುತ್ತದೆ. ಅವರು ಸದಾ ಪ್ರೀತಿಯ ಕಾರಣ ಲವಲೀನರಾಗಿರುತ್ತಾರೆ. ಇದಕ್ಕೆ ಮನುಷ್ಯರು ಪರಮಾತ್ಮನಲ್ಲಿ ಲೀನವಾಗುವುದೆಂದು ತಿಳಿದುಕೊಂಡರು. ಪರಮಾತ್ಮನಲ್ಲಿ ಲೀನವಾಗುವುದಿಲ್ಲ, ಆದರೆ ಪರಮಾತ್ಮನ ಪ್ರೀತಿಯಲ್ಲಿ ಲವಲೀನರಾಗಿ ಬಿಡುತ್ತಾರೆ. ಬಾಪ್ತಾದ 4 ಕಡೆಯ ಮಕ್ಕಳನ್ನು ನೋಡುತ್ತಾರೆ. ಎಲ್ಲರೂ ಪರಮಾತ್ಮನ ಪ್ರಿಯರಾಗಿದ್ದಾರೆ. ಎಲ್ಲರೂ ಪರಮಾತ್ಮ ಪ್ರಿಯರಾಗಿದ್ದಾರೆ. ಆದರೆ 1ನೇ ಪ್ರಕಾರದವರು ಲವ್ಲಿ ಮಕ್ಕಳಾಗಿದ್ದಾರೆ. ಇನ್ನೊಂದು ಪ್ರಕಾರದವರು ಲವ್ಲಿನ್ ಮಕ್ಕಳಾಗ ಅಂದಾಗ ತಮ್ಮೊಂದಿಗೆ ತಾವು ಕೇಳಿಕೊಳ್ಳಿ, ಎಲ್ಲರೂ ಲವ್ಲಿ ಮಕ್ಕಳಂತೂ ಆಗಿದ್ದೀರಿ, ಆದರೆ ಎಲ್ಲಿಯವರೆಗೆ ಲವ್ಲಿ ಆಗಿರುತ್ತೀರಿ? ಲವ್ಲಿನ್ ಮಕ್ಕಳ ಚಿಹ್ನೆ ಏನೆಂದರೆ ಅವರು ಸದಾ ಪರಮಾತ್ಮನ ಆಜ್ಞೆಯನುಸಾರ ಸಹಜವಾಗಿ ನಡೆಯುತ್ತಾರೆ, ಆಜ್ಞೆ ಅನುಸಾರವೂ ಇರುತ್ತಾರೆ ಮತ್ತು ದೇಹ ಬಾಣದಿಂದ ಬಲಿಹಾರಿಯಾಗಿರುತ್ತಾರೆ. ಏಕೆಂದರೆ ಪ್ರೀತಿಯಲ್ಲಿ ಬಲಿಹಾರಿಯಾಗುವುದು ಪರಿಶ್ರಮ ಎನಿಸೋದಿಲ್ಲ. ಎಲ್ಲದಕ್ಕಿಂತ ಮೊದಲ ಆಜ್ಞೆಯಾಗಿದೆ, ಯೋಗಿ ಭವ, ಪವಿತ್ರ ಭವ. ತಮ್ಮೊಂದಿಗೆ ಕೇಳಿಕೊಳ್ಳಿ, ತಂದೆಗೆ ಮಕ್ಕಳ ಜೊತೆ ಪ್ರೀತಿ ಇರುವ ಕಾರಣ ತಂದೆಗೆ ಮಕ್ಕಳು ಪರಿಶ್ರಮ ಪಡುವುದನ್ನು ನೋಡಲು ಆಗುವುದಿಲ್ಲ. ಏಕೆಂದರೆ ತಂದೆಗೆ ಗೊತ್ತಿದೆ, ಮಕ್ಕಳು 63 ಜನ್ಮಗಳಂತೂ ಬಹಳ ಪರಿಶ್ರಮ ಪಟ್ಟಿರಿ. ಈಗ ಈ ಅಲೌಕಿಕ ಜನ್ಮವು ಪರಿಶ್ರಮದಿಂದ ಮುಕ್ತರಾಗಿ ಅತೀಂದ್ರಿಯ ಸುಖದ ಮೋಜನ್ನು ಆಚರಿಸುವಂತ ಜನ್ಮವಾಗಿದೆ. ಅಂದಾಗ ಮೋಜನ್ನು ಆಚರಿಸುತ್ತಿದ್ದೀರೋ ಅಥವಾ ಪರಿಶ್ರಮ ಪಡಬೇಕಾಗುತ್ತದೆಯೋ? ಪ್ರೀತಿಯಲ್ಲಿ ಆಜ್ಞೆ ಅನುಸಾರ ನಡೆಯುವುದು ಪರಿಶ್ರಮ ಎನಿಸೋದಿಲ್ಲ. ಒಂದು ವೇಳೆ ಪರಿಶ್ರಮ ಪಡಬೇಕಾಗುತ್ತದೆ ಎಂದರೆ ಅರ್ಥ ಪ್ರೀತಿಯ ಪರ್ಸೆಂಟೇಜ್ ಕಡಿಮೆ ಇದೆ. ಎಲ್ಲಾದರೊಂದು ಕಡೆ ಪ್ರೀತಿಯಲ್ಲಿ ಯಾವುದಾದರೂ ಒಂದು ಲೀಕೇಜ್ ಅಂದರೆ ಸೋರಿಕೆ ಇದೆ. 2 ಮಾತುಗಳ ಲೀಕೇಜ್ ಪರಿಶ್ರಮ ಪಡುವಂತ ಮಾಡುತ್ತದೆ. ಒಂದು ಹಳೆಯ ಸಂಸಾರ ಆಕರ್ಷಣೆ, ಸಂಸಾರದಲ್ಲಿ ಸಂಬಂಧ ಪದಾರ್ಥ ಎಲ್ಲವೂ ಬಂದು ಬಿಡುತ್ತದೆ. ಮತ್ತು ಇನ್ನೊಂದಾಗಿದೆ ಹಳೆಯ ಸಂಸ್ಕಾರದ ಆಕರ್ಷಣೆ. ಈ ಹಳೆಯ ಸಂಸಾರ ಮತ್ತು ಹಳೆಯ ಸಂಸ್ಕಾರವು ತನ್ನ ಕಡೆ ಆಕರ್ಷಿಸುತ್ತದೆ. ಆದ್ದರಿಂದ ಪರಮಾತ್ಮ ಪ್ರೀತಿಯಲ್ಲಿ ಪರ್ಸೆಂಟೇಜ್ ಆಗಿಬಿಡುತ್ತದೆ. ಪರಿಶೀಲನೆ ಮಾಡಿಕೊಳ್ಳಿ, ಇವೆರಡೂ ಲೀಕೇಜ್ದಿಂದ ಮುಕ್ತರಾಗಿದ್ದೀರಾ? ನೆನಪು ಮಾಡಿಕೊಳ್ಳಿ, ಪರಮಾತ್ಮನ ಅನಾದಿ ಸಂಸ್ಕಾರ ಮತ್ತು ಆದಿ ಸಂಸ್ಕಾರವು ಏನಾಗಿತ್ತು ಮತ್ತು ಈಗ ಅಂತ್ಯದ ಬ್ರಾಹ್ಮಣ ಜೀವನದ ಸಂಸ್ಕಾರವು ಯಾವುದಾಗಿದೆ? ಅನಾದಿ, ಆದಿ ಮತ್ತು ಅಂತ್ಯದ ಸಂಸ್ಕಾರವು ಶ್ರೇಷ್ಠ ಸಂಸ್ಕಾರವಾಗಿದೆ.
ಈ ಹಳೆಯ ಸಂಸ್ಕಾರವು ಮಧ್ಯಕಾಲದ ಸಂಸ್ಕಾರವಾಗಿದೆ. ಇದು ಅನಾದಿಯೂ ಇಲ್ಲ, ಆದಿಯೂ ಅಲ್ಲ, ಅಂತಿಮದ ಸಂಸ್ಕಾರವಲ್ಲ. ಆದರೆ ಎಲ್ಲರ ವೃಕ್ಷವು ಏನಾಗಿದೆ? ಯಾವುದೇ ಮಕ್ಕಳನ್ನು ಕೇಳಿದರೂ ಸಹ ಒಂದೇ ಉತ್ತರವನ್ನು ಕೊಡುತ್ತಾರೆ. ತಂದೆ ಸಮಾನರಾಗುವ ಲಕ್ಷ್ಯವಿದೆ ಎಂದು. ಲಕ್ಷ್ಯವಿದೆ ಆಗಿದೆಯಲ್ಲವೇ? ಅಂದ ಮೇಲೆ ಕೈ ಎತ್ತಿರಿ. ಇದೇ ಲಕ್ಷ್ಯವಿದೆಯಲ್ಲವೇ? ಅಥವಾ ಮಧ್ಯದಲ್ಲಿ ಬದಲಾಗಿ ಬಿಡ್ತಿರೋ? ಅಂದಾಗ ತಂದೆಯು ಮಕ್ಕಳೊಂದಿಗೆ ಕೇಳುತ್ತಾರೆ, ತಂದೆ ಮತ್ತು ದಾದಾ ಇಬ್ಬರ ಸಮಾನ ಸಂಸ್ಕಾರವು ಯಾವುದಾಗಿದೆ? ಸದಾ ತಂದೆಯು ಪ್ರತಿಯೊಂದು ಆತ್ಮನ ಪ್ರತಿ ಉದಾರ ಚಿತ್ತರಾಗಿದ್ದರು. ಪ್ರತಿಯೊಂದು ಆತ್ಮನ ಪ್ರತಿ ಸ್ನೇಹ ಮತ್ತು ಸನ್ಮಾನ ರೂಪದಲ್ಲಿ ಸಹಯೋಗಿಯಾಗಿದ್ದರು. ಅದೇ ರೀತಿ ತಾವು ಸ್ವಯಂ ತಮ್ಮನ್ನು ಪ್ರತಿಯೊಂದು ಆತ್ಮನ ಪ್ರತಿ ಸಹಯೋಗಿ ಎಂಬ ಅನುಭವ ಮಾಡುತ್ತೀರಿ. ಸಹಯೋಗವನ್ನು ಕೊಟ್ಟರೆ ಸಹಯೋಗಿಯಾಗುವೇನು ಎಂದಲ್ಲ, ಸ್ನೇಹ ಕೊಟ್ಟರೆ ಸ್ನೇಹಿಯಾಗುವೇನು ಎಂದಲ್ಲ. ಹೇಗೆ ಬ್ರಹ್ಮ ತಂದೆಯು ಪ್ರತಿಯೊಬ್ಬ ಮಗುವಿನ ಪ್ರತಿ ಸಹಯೋಗಿಯಾದರು, ಸ್ನೇಹಿಯಾದರು, ಹಾಗೆ ಸದಾ ಸರ್ವ ಸ್ನೇಹಿ ಮತ್ತು ಸಹಯೋಗಿಗಳಾಗಿ ಇದಕ್ಕೆ ಸಮಾನರಾಗುವುದೆಂದು ಹೇಳಲಾಗುತ್ತದೆ. ಒಂದು ವೇಳೆ ಯಾವುದೇ ಮಗುವಿನ ಸಂಸ್ಕಾರ ಪರಿವರ್ತನೆ ಮಾಡಿಕೊಳ್ಳುವುದರಲ್ಲಿ ಪರಿಶ್ರಮ ಪಡಬೇಕಾಗುತ್ತದೆ ಎಂದರೆ ಅದಕ್ಕೆ ಕಾರಣವೇನು? ಬ್ರಹ್ಮ ತಂದೆಯು ತಮ್ಮ ಮೇಲೆ ಗಮನ ಬಿಟ್ಟರು, ಆದರೆ ಪರಿಶ್ರಮ ಪಡಲಿಲ್ಲ. ಸಂಸ್ಕಾರ ಪರಿವರ್ತನೆಯಲ್ಲಿ ಪರಿಶ್ರಮಕ್ಕೆ ಕಾರಣವಾಗಿದೆ. ಲವ್ಲಿನಾಗಿದ್ದೀರಿ, ಲವ್ಲಿನಾಗಿಲ್ಲ. ಲವ್ಲಿಯಾಗಿದ್ದೀರಿ, ಲವ್ಲಿನಾಗಿಲ್ಲ. ಬಾಪ್ತಾದರವರಂತೂ ಪ್ರತಿಯೊಬ್ಬ ಮಗುವನ್ನು ಲವ್ಲಿ ಮಗು ಎಂದು ತಿಳಿಯುತ್ತಾರೆ. ಗೊತ್ತಿದೆ, ಪ್ರತಿಯೊಬ್ಬ ಮಗುವಿನ ಜನಪ್ರತಿಯನ್ನು ತಿಳಿದುಕೊಂಡಿದ್ದಾರೆ. ಆದರೂ ಏನು ಹೇಳುತ್ತಾರೆ? ಲವ್ಲಿ ಮಕ್ಕಳು ಎಂದು. ಬಾಪ್ತಾದ ಪ್ರತಿಯೊಬ್ಬ ಮಗುವಿಗೆ ಒಂದೇ ರೀತಿ, ಒಂದೇ ಪಾಲನೆ, ಒಂದೇ ವರದಾನವನ್ನು ಸದಾ ಕೊಡುತ್ತಾರೆ. ಭಲೆ ಅವರು ಕೊನೆಯ ನಂಬರ್ನವರೆಂದು ತಿಳಿದಿದ್ದರೂ ಸಹ ಬಾಪ್ತಾದ ಯಾವುದೇ ಮಗುವಿನ ಅವಗುಣ, ನಿರ್ಬಲತೆಯನ್ನು ಸಂಕಲ್ಪದಲ್ಲಿಯೂ ಇಟ್ಟುಕೊಳ್ಳುವುದಿಲ್ಲ. ನನ್ನ ಮುದ್ದು ಮಗುವಾಗಿದ್ದಾರೆ, ಅಗಲಿ ಹೋಗಿ ಮರಳಿ ಸಿಕ್ಕಿದ ಮುದ್ದು ಮಗುವಾಗಿದ್ದಾರೆ, ಮಧುರಾತಿ ಮಧುರ ಮಗುವಾಗಿದ್ದಾರೆ. ಇದೇ ದೃಷ್ಟಿ ಮತ್ತು ವೃತ್ತಿಯಿಂದ ನೋಡುತ್ತಾರೆ. ಏಕೆಂದರೆ ಬಾಪ್ತಾದವರಿಗೆ ಗೊತ್ತಿದೆ, ಇದೇ ವೃತ್ತಿ ಮತ್ತು ಶ್ರೇಷ್ಠ ದೃಷ್ಟಿಯಿಂದ ನಿರ್ಬಲರು ಸಹ ಮಹಾವೀರಾಗಿ ಬಿಡುವರು. ಹಾಗೆ ತಾವು ಸಹ ತಮ್ಮ ಶ್ರೇಷ್ಠ ವೃತ್ತಿ ಮತ್ತು ಶುಭಭಾವನೆ, ಶುಭಕಾಮನೆ ಮೂಲಕ ಯಾರದೇ ಪರಿವರ್ತನೆಯನ್ನು ಮಾಡಬಲ್ಲರು. ನಾವು ಪ್ರಕೃತಿಯನ್ನು ಸಹ ಪರಿವರ್ತನೆ ಮಾಡಿ ತೋರಿಸುತ್ತೇವೆಂದು ತಾವು ಚಾಲೆಂಜ್ ಮಾಡಿದ್ದೀರಿ. ಅಂದ ಮೇಲೆ ಆತ್ಮಗಳ ಪರಿವರ್ತನೆ ಮಾಡಲು ಸಾಧ್ಯವಿಲ್ಲವೇ? ನೀವು ಪ್ರಕೃತಿ ಜೀತರಾಗುತ್ತೀರಂದ ಮೇಲೆ ಶ್ರೇಷ್ಠ ಭಾವನೆಯಿಂದ, ಕಲ್ಯಾಣದ ಭಾವನೆಯಿಂದ ಆತ್ಮನ ಪರಿವರ್ತನೆ ಮಾಡಲು ಸಾಧ್ಯವಿಲ್ಲವೇ? ಈಗ ಹೊಸ ವರ್ಷವು ಆರಂಭವಾಗಿದೆ ಅಲ್ಲವೇ? ಅಂದಾಗ ಹೊಸ ವರ್ಷದಲ್ಲಿ ಸರ್ವ ಬೇಹದ್ದಿನ ಸರ್ವ ಬ್ರಾಹ್ಮಣ ಪರಿವಾರದ ಮಧ್ಯದಲ್ಲಿ ಪರಸ್ಪರ ಒಬ್ಬರು ಇನ್ನೊಬ್ಬರ ಪ್ರತಿ ತಮ್ಮ ಶುಭ ಭಾವನೆ, ಶ್ರೇಷ್ಠ ಕಾಮನೆಯ ಮೂಲಕ ಒಬ್ಬರು ಇನ್ನೊಬ್ಬರ ಪರಿವರ್ತನೆ ಮಾಡುವುದರಲ್ಲಿ ಸಹಯೋಗಿಗಳಾಗಿ, ಭಲೆ ನಿರ್ಬಲರಾಗಿರಬಹುದು, ಇವರ ಸಂಸ್ಕಾರದಲ್ಲಿ ಈ ನಿರ್ಬಲತೆ ಇದೆ ಎಂಬುದು ನಿಮಗೆ ತಿಳಿದಿದೆ. ಆದರೂ ಸಹ ತಾವು ಸ್ನೇಹ ಮತ್ತು ಸಹಯೋಗದ ಶಕ್ತಿಯಿಂದ ಸಹಯೋಗಿಗಳಾಗಿ ಒಬ್ಬರು ಇನ್ನೊಬ್ಬರಿಗೆ ಸಹಯೋಗದ ಹಸ್ತವನ್ನು ನೀಡಿ ಈ ಸಹಯೋಗದ ಹಸ್ತವನ್ನು ಸೇರಿಸುವ ದೃಶ್ಯವು ಈ ರೀತಿಯಾಗಿ ಬಿಡುತ್ತದೆ. ಹೇಗೆ ಕೈಯಲ್ಲಿ ಸ್ನೇಹದ ಕೈಯನ್ನು ಕೊಡುವುದು, ಸಹಯೋಗದ ಕೈಯನ್ನು ಜೋಡಿಸುವುದು ಮಾಲೆಯಾಗಿ ಬಿಡಲಿ. ಶಿಕ್ಷಣ ಕೊಡಬೇಡಿ, ಸ್ನೇಹದಿಂದ ಕೂಡಿದ ಸಹಯೋಗ ನೀಡಿ. ಅದರಿಂದ ಬೇರೆಯಾಗಿ ಬಿಡಿ, ಅಲಿಪ್ತರಾಗಬೇಡಿ, ಅಸರೆಯಾಗಿ. ಏಕೆಂದರೆ ವಿಜಯ ಮಾಲೆಯ ತಮ್ಮ ನೆನಪಾರ್ಥವಾಗಿದೆ. ಪ್ರತಿಯೊಂದು ಮನೆಯು ಇನ್ನೊಂದು ಮನೆಗೆ ಜೊತೆಗಾರ, ಸಹಯೋಗಿಯಾಗಿದೆ. ಆದ್ದರಿಂದಲೇ ಮಾಲೆಯ ಚಿತ್ರವು ಪ್ರತಿಯೊಂದು ಮನೆಯು ಇನ್ನೊಂದು ಮನೆಗೆ ಜೊತೆಗಾರ, ಸಹಯೋಗಿಯಾಗಿದೆ. ಆದ್ದರಿಂದಲೇ ಮಾಲೆಯ ಚಿತ್ರವು ಮಾಡಲ್ಪಟ್ಟಿದೆ. ಅಂದಾಗ ಎಲ್ಲರೂ ಬಾಪ್ತಾದರೊಂದಿಗೆ ಕೇಳುತ್ತಾರೆ, ಹೊಸ ವರ್ಷದಲ್ಲಿ ಏನ್ ಮಾಡಬೇಕು?
ಎಂದು ಸಂದೇಶ ಕೊಡುವ ಕಾರ್ಯವನ್ನಂತೂ ಬಹಳ ಮಾಡಿದಿರಿ, ಮಾಡುತ್ತಿದ್ದೀರಿ, ಮಾಡುತ್ತಾ ಇರುತ್ತೀರಿ. ಈಗ ಸಂದೇಶವಾಹಕರ ಸಹಯೋಗ ಮತ್ತು ಸ್ನೇಹದ ರೂಪರೇಖೆಯನ್ನು ಸ್ಟೇಜಿನ ಮೇಲೆ ತನ್ನಿ. ಮಹಾದಾನಿಗಳಾಗಿ, ತಮ್ಮ ಗುಣಗಳ ಸಹಯೋಗಿಯಾಗಿ ಮತ್ತು ಸಹಯೋಗಿಗಳನ್ನಾಗಿ ಮಾಡಿ. ಹಾಗೆ ತಮ್ಮ ಗುಣಗಳನ್ನು ವಾಸ್ತವದಲ್ಲಿಯೂ ಪರಮಾತ್ಮ ಗುಣಗಳಾಗಿವೆ. ಆದರೆ ಯಾವ ಗುಣಗಳನ್ನು ತಮ್ಮಲ್ಲಿ ಅಳವಡಿಸಿಕೊಂಡಿದ್ದೀರೋ ಆ ಗುಣಗಳ ಶಕ್ತಿಯಿಂದ ಅವರ ನಿರ್ಬಲತೆಯನ್ನು ದೂರ ಮಾಡಿ. ಇದನ್ನು ಮಾಡಬಲ್ಲಿರಾ? ಮಾಡಲು ಸಾಧ್ಯವೇ ಅಥವಾ ಕಷ್ಟವೇ? ಟೀಚರ್ಸ್ ಹೇಳಿ, ಮಾಡಬಲ್ಲಿರಾ ಅಥವಾ ಮಾಡಲೇಬೇಕಾಗಿದೆಯೇ? ಮಾಡಲೇಬೇಕಾಗಿದೆ ಅಲ್ವೇ? ಮಾಡಬೇಕಲ್ಲವೇ? ಯಾವುದೇ ನಿರ್ಬಲತೆ ಇರಬಾರದು, ಏಕೆಂದರೆ ತಾವು ಕೋಟಿಯಲ್ಲಿ ಕೆಲವರಲ್ಲವೇ? ಬಲೆ ಕೊನೆಯ ಮಣಿಯಾಗಿರಬಹುದು, ಆದರೆ ಕೋಟಿಯಲ್ಲಿ ಕೆಲವರಾದ ಆತ್ಮನಲ್ಲವೇ? ತಮ್ಮ ಬಿರುದಾಗಿದೆ ಮಾಸ್ಟರ್ ಸರ್ವಶಕ್ತಿವಂತರು ಅಂದಾಗ ಸರ್ವಶಕ್ತಿವಂತರ ಕರ್ತವ್ಯ ಏನಾಗಿದೆ? ಶಕ್ತಿ ಲೇವಾದೇವಿ ಅಂದರೆ ವ್ಯವಹಾರ ಮಾಡುವುದು. ತಂದೆಯ ಮೂಲಕ ಸಿಕ್ಕಿರುವ ಗುಣಗಳನ್ನು ಪರಸ್ಪರ ಲೇವಾದೇವಿ ಮಾಡಿ. ಇದೇ ಸಹಯೋಗದ ಗಿಫ್ಟ್ ಅನ್ನು ಒಬ್ಬರು ಇನ್ನೊಬ್ಬರಿಗೆ ಕೊಡಿ. ಹೊಸ ವರ್ಷದಲ್ಲಿ ಒಬ್ಬರು ಇನ್ನೊಬ್ಬರಿಗೆ ಗಿಫ್ಟ್ ಕೊಡುತ್ತಿರಲ್ಲವೇ? ಅಂದಾಗ ಈ ವರ್ಷದಲ್ಲಿ ಪರಸ್ಪರ ಗುಣಗಳ ಗಿಫ್ಟ್ ಕೊಡಿ. ಒಂದು ವೇಳೆ ಕಲ್ಯಾಣದ ಭಾವನೆಯನ್ನು ಇಡುತ್ತೀರೆಂದರೆ ಹೇಗೆ ಭಾಷಣ ಮಾಡಿ, ವಾಣಿಯ ಮೂಲಕ ಸಂದೇಶ ಕೊಡುತ್ತಿರಲ್ಲವೇ? ಹಾಗೆ ತಮ್ಮ ಕಲ್ಯಾಣದ ಭಾವನೆಯ ಮೂಲಕ, ಕಲ್ಯಾಣದ ವೃತ್ತಿಯ ಮೂಲಕ, ಕಲ್ಯಾಣದ ವಾಯುಮಂಡಲದ ಮೂಲಕ ಈ ಗುಣಗಳ ಗಿಫ್ಟ್ ಕೊಡಿ. ಶಕ್ತಿಗಳ ಗುಣಗಳ ಗಿಫ್ಟ್ ಕೊಡಿ. ನಿರ್ಬಲರಿಗೆ ಸಹಯೋಗ ನೀಡುವುದು ಇದು ಸಮಯದಲ್ಲಿ ಗಿಫ್ಟ್ ಕೊಡುವುದಾಗಿದೆ. ಬಿದ್ದಿರುವವರನ್ನು ಬೀಳಿಸಬೇಡಿ, ಮೇಲೆತ್ತಿರಿ, ಎದ್ದು ನಿಲ್ಲಿಸಿ. ಇವರು ಹೀಗಿದ್ದಾರೆ, ಇವರು ಹೀಗಿದ್ದಾರೆ ಎಂದಲ್ಲ, ಇವರು ಪ್ರಭುವಿನ ಪ್ರೀತಿಗೆ ಪಾತ್ರ ಆಗಿದ್ದಾರೆ. ಕೋಟಿಯಲ್ಲಿ ಕೆಲವರಾದ ಆತ್ಮನಾಗಿದ್ದಾರೆ, ವಿಶೇಷ ಆತ್ಮನಾಗಿದ್ದಾರೆ, ವಿಜಯಗಳಾಗುವಂತ ಆತ್ಮನಾಗಿದ್ದಾರೆ. ಈ ದೃಷ್ಟಿ ನೀಡಿ. ಈಗ ವೃತ್ತಿ ದೃಷ್ಟಿ ವಾಯುಮಂಡಲವನ್ನು ಪರಿವರ್ತನೆ ಮಾಡಿ. ಏನಾದರೂ ನವೀನತೆ ಮಾಡಬೇಕಲ್ಲವೇ? ನಿರ್ಬಲತೆಯನ್ನು ನೋಡುತ್ತಿದ್ದರೂ ನೋಡದಂತಿರಿ. ಉಮ್ಮಂಗ ನೀಡಿ, ಸಹಯೋಗ ಕೊಡಿ. ಇಂಥ ಬ್ರಾಹ್ಮಣ ಸಂಘಟನೆಯನ್ನು ತಯಾರು ಮಾಡಿ. ಆ ಬಾಪ್ತದ ವಿಜಯದ ಚಪ್ಪಾಳೆ ತಟ್ಟುವರು. ತಾವು ಪದೇ ಪದೇ ಚಪ್ಪಾಳೆ ತಟ್ಟುತ್ತಿರಲವೇ? ಬಾಪ್ತದ ಶುಭಾಶಯಗಳನ್ನು, ಆಶೀರ್ವಾದಗಳು, ವಂದನೆಗಳು ಇದರ ಚಪ್ಪಾಳೆಯನ್ನು ತಟ್ಟುವರು. ತಾವು ಸಹ ಜೊತೆಯಲ್ಲಿ ಚಪ್ಪಾಳೆಯನ್ನು ತಟ್ಟುತ್ತಿರಲವೇ? ಈಗ ಚಪ್ಪಾಳೆ ತಟ್ಟಿದ್ದೀರಿ ಅಂದಾಗ ಎಷ್ಟು ಚೆನ್ನಾಗಿತ್ತು. ಆದರೆ ವಿಶ್ವದ ಮುಂದೆ ಚಪ್ಪಾಳೆಯನ್ನು ತಟ್ಟಬೇಕು. ಅರ್ಥಾತ್ ಎಲ್ಲರ ಮುಖದಿಂದ ಇದೇ ಕೂಗು ಹೊರಡಲಿ. ನಮ್ಮ ಇಷ್ಟ ದೇವತೆಯು ಬಂದು ಬಿಟ್ಟರು, ನಮ್ಮ ಪೂಜ್ಯರು ಬಂದು ಬಿಟ್ಟರು. ಲಕ್ಷ್ಯವಂತೂ ಪಕ್ಕ ಇದೆಯಲ್ಲವೈ? ಮಾಡಲೇಬೇಕೆಂದು ಲಕ್ಷ್ಯವು ಪಕ್ಕ ಇದೆಯೇ? ಅಥವಾ ನೋಡೋಣ, ಪ್ಲಾನ್ ಮಾಡೋಣ ಎನ್ನುತ್ತೀರಾ? ಮಾಡಲೇಬೇಕಾಗಿದೆ. ಪ್ಲಾನ್ ಅಲ್ಲ, ಮಾಡಲೇಬೇಕು. ಈಗ ಎಲ್ಲರೂ ಕಾಯುತ್ತಿದ್ದಾರೆ. ಈಗ ಅವರ ಕಾಯುವಿಕೆಯನ್ನು ಸಮಾಪ್ತಿ ಮಾಡಿ ಪ್ರತ್ಯಕ್ಷವಾಗುವ ಸಿದ್ಧತೆ ಮಾಡಿಕೊಳ್ಳಿ. ನೋಡಿ, ಈಗ ಪ್ರಕೃತಿಯು ಸಹ ಎಷ್ಟೊಂದು ಬೇಸರವಾಗಿದೆ ಅಂದಾಗ ಪ್ರಕೃತಿಯನ್ನು ಸಹ ಶಾಂತಗೊಳಿಸಿ. ತಾವು ಪ್ರತ್ಯಕ್ಷವಾಗುತ್ತೀರೆಂದರೆ ವಿಶ್ವಶಾಂತಿಯ ಸಹ ಸ್ವತಃ ಆಗಿಬಿಡುವುದು ಒಳ್ಳೆಯದು. ಈಗಿನ ವಿಶ್ವದಲ್ಲಿ ವಿಶೇಷವಾಗಿ 2 ಮಾತುಗಳು ನಡೆಯುತ್ತವೆ. ಒಂದು ವ್ಯಾಯಾಮ, ಇನ್ನೊಂದು ಭೋಜನದ ಮೇಲೆ ಗಮನ. ಅಂದಾಗ ತಾವು ಸಹ ಈ 2 ಮಾತುಗಳನ್ನು ಮಾಡುತ್ತೀರಾ? ತಮ್ಮ ವ್ಯಾಯಾಮ ಯಾವಾಗಿದೆ? ಶಾರೀರಿಕ ವ್ಯಾಯಾಮನಂತೂ ಎಲ್ಲರೂ ಮಾಡುತ್ತಾರೆ. ಮನಸ್ಸಿನ ವ್ಯಾಯಾಮ ಈಗ ಬ್ರಾಹ್ಮಣರಿಂದ ಪರಿಷ್ಠ ಮತ್ತು ಪರಿಷ್ಠೆಯಿಂದ ದೇವತಾ. ಈ ಮನಸ್ಸಿನ ವ್ಯಾಯಾಮದ ಅಭ್ಯಾಸವನ್ನು ಸದಾ ಮಾಡುತ್ತಾ ಇರಿ. ಮತ್ತು ಶುದ್ಧ ಭೋಜನವನ್ನು ಮನುಷ್ಯನ ಶುದ್ಧ ಸಂಕಲ್ಪಗಳು ಒಂದು ವೇಳೆ ವ್ಯರ್ಥ ಸಂಕಲ್ಪ, ನಕಾರಾತ್ಮಕ ಸಂಕಲ್ಪಗಳು ನಡೆಯುತ್ತವೆಂದರೆ ಇವು ಮನಸ್ಸಿನ ಅಶುದ್ಧ ಭೋಜನವಾಗಿದೆ. ಅಂದಾಗ ಮನಸ್ಸಿನಲ್ಲಿ ಸದಾ ಶುದ್ಧ ಸಂಕಲ್ಪವಿರಲಿ. ಇವೆರಡನ್ನು ಮಾಡಲು ಬರುತ್ತದೆಯಲ್ಲವೇ? ಎಷ್ಟು ಸಮಯ ಬೇಕೋ ಅಷ್ಟು ಸಮಯ ಶುದ್ಧ ಸಂಕಲ್ಪ ಸ್ವರೂಪರಾಗಿಬಿಡಿ, ಒಳ್ಳೆಯದು. 4 ಕಡೆ ಪರಮಾತ್ಮನ ಪ್ರೀತಿಗೆ ಅಧಿಕಾರಿ ವಿಶೇಷ ಆತ್ಮಗಳಿಗೆ, ಸದಾ ಒಬ್ಬರು ಇನ್ನೊಬ್ಬರ ಸಹಯೋಗಿಗಳಾಗುವಂತ ತಂದೆಯ ಸ್ನೇಹಿ ಮತ್ತು ಸಹಯೋಗಿ ಆತ್ಮಗಳಿಗೆ
ಸದಾ ವಿಜಯಗಳಾಗಿದ್ದೇವೆ ಮತ್ತು ವಿಶ್ವದಲ್ಲಿ ವಿಜಯ ಧ್ವಜವನ್ನು ಹಾರಿಸಬೇಕಾಗಿದೆ. ಈ ಲಕ್ಷ್ಯವನ್ನು ಪ್ರತ್ಯಕ್ಷದಲ್ಲಿ ತರುವಂತ ವಿಜಯಿ ಮಕ್ಕಳಿಗೆ ಸದಾ ಈ ಹಳೆಯ ಸಂಸ್ಕಾರ ಮತ್ತು ಸಂಸಾರದ ಆಕರ್ಷಣೆಯಿಂದ ದೂರವಿರುವಂತಹ ತಂದೆ ಸಮಾನ್ ಮಕ್ಕಳಿಗೆ ಹೃದಯರಾಮ ತಂದೆಯ ಹೃದಯಪೂರ್ವಕ ನೆನಪು ಪ್ರೀತಿ ಹಾಗೂ ನಮಸ್ತೆ. ದಾದೀಜಿಯವರಿಗೆ ಬಹಳ ಚೆನ್ನಾಗಿ ಪಾತ್ರವನ್ನು ಅಭಿನಯಿಸಿದ್ದೀರಿ. ತಮ್ಮನ್ನು ನೋಡಿ ಎಲ್ಲರಿಗೆ ಪರಿಸ್ಥಾ ಜೀವನವು ನೆನಪು ಬರ್ತದೆ. ಭಿನ್ನ ಮತ್ತು ಪ್ರಿಯ. ಗುಜರಾತಿನ ಮುಖ್ಯ 13 ಮಂದಿ ಸಹೋದರರೊಂದಿಗೆ ಒಳ್ಳೆಯ ಮಹಾವೀರರಿದ್ದೀರಿ. ಮಹಾವೀರರ ಕೆಲಸವಾಗಿದೆ ವಿಜಯಗಳಾಗಿ ವಿಜಯಗಳನ್ನಾಗಿ ಮಾಡುವುದು. ಅಂದಾಗ ಎಲ್ಲರೂ ಒಳ್ಳೆಯ ಸೇವೆ ಮಾಡುತ್ತಿದ್ದೀರಿ ಮತ್ತು ಮುಂದೆಯೂ ಸೇವೆ ಆಗುತ್ತಾ ಇರುವುದು. ಬಾಪ್ತದವರಿಗೆ ಮಕ್ಕಳ ಉಮಂಗ ಉತ್ಸಾಹ ನೋಡಿ ಖುಷಿ ಆಗುತ್ತದೆ. ಬಾಪ್ತದವರಿಗೂ ಸಹ ಎಲ್ಲಾ ಮಕ್ಕಳು ಆಶಾದೀಪಗಳಂತೆ ಕಾಣುತ್ತಿದ್ದೀರಿ. ಒಳ್ಳೆಯದು. ಸಂಘಟನೆ ಚೆನ್ನಾಗಿದೆ. ಒಬ್ಬೊಬ್ಬರ ವಿಶೇಷತೆ ಇದೆ. ಖುಷಿಯನ್ನು ಖುಷಿಯಿಂದ ಹಂಚುವರು. ಸರಳ ದೀದಿಯವರು ಕೇಳುತ್ತಿದ್ದಾರೆ. ದಾದೀಜಿಯವರು ಮಾಲೆಯಲ್ಲಿ ಯಾರನ್ನು ಇಟ್ಟಿದ್ದಾರೆ ತಾವೇನು ತಿಳಿತೀರಿ? ನಾವಂತೂ ಇರುತ್ತೇವೆ ಅಲ್ವೇ ಎಂದು ತಿಳಿಯುತ್ತೀರಾ? ಒಬ್ಬರು ಇನ್ನೊಬ್ಬರಿಗೆ ಸಹಾಯ ಕೊಡಿ, ಆಗ ಮತ್ತೇನೆಲ್ಲವೂ ಇದೆ ಅದು ಸಮಾಪ್ತಿ ಆಗೋದು. ಎಲ್ಲರೂ ತಂದೆ ಸಮಾನರಾಗುವರೇ ಆಗಿದ್ದೀರಿ. ಏನ್ ನವೀನತೆ ಮಾಡೋದು ತಿಳಿದಿರಲ್ವೇ? ಒಂದೊಂದು ಸೇವಾ ಕೇಂದ್ರದವರು ಕೊನೆ ಪಕ್ಷ ಒಬ್ಬ ವಾರಸ್ದಾರನ್ನು ತಯಾರು ಮಾಡಿ ಈ ವರ್ಷ ಅವರನ್ನು ಕರೆತನ್ನಿ. 21 ಮಂದಿ ವಾರಸ್ದಾರನ್ನು ಕರೆದುಕೊಂಡು ಬನ್ನಿ. ಆಗ ಆರಂಭಿಸಿ. ಮೊದಲ ನಂಬರ್ನಲ್ಲಿ ಬನ್ನಿ. ಹೌದು ಎನ್ನುತ್ತಿದ್ದಾರೆ. ವಾರಸ್ದಾರನ ಕ್ವಾಲಿಫಿಕೇಶನ್ ಅರ್ಹತೆ ತಿಳಿದುಕೊಂಡಿದ್ದಿರಲ್ವೇ? ಇವರೆಲ್ಲರನ್ನೂ ತಂದೆಯವರನ್ನಾಗಿ ಮಾಡುತ್ತಿರಲ್ಲವೇ? ತನ್ನವರಾಗಿ ಅಲ್ಲ. ಒಳ್ಳೆಯದು. ಗುಜರಾತಿನದೇ ಸೇವೆಯಾಗಿದೆ. ಗುಜರಾತಿನವರೇ ಮಿಲನ ಮಾಡಲು ಬಂದಿದ್ದಾರೆ. ಗುಜರಾತಿನವರು ಯಾರೆಲ್ಲರೂ ಇದ್ದೀರೋ ಬಂದಿದ್ದೀರೋ ಅಥವಾ ಸೇವೆಗಾಗಿ ಬಂದಿದ್ದೀರೋ ಎಲ್ಲರೂ ಕೈ ಎತ್ತಿರಿ. ಬಹಳ ಮಂದಿ ಇದ್ದಾರೆ. ಬಹಳ ಒಳ್ಳೆಯದು. ಒಳ್ಳೆಯ ಅವಕಾಶವನ್ನು ತೆಗೆದುಕೊಂಡಿದ್ದೀರಿ. ಭಕ್ತದ ಗುಜರಾತರಿಗೆ ಹೇಳುತ್ತಾರೆ. ಸಿಂಧಿ ಭಾಷೆಯಲ್ಲಿ ಒಂದು ಗಾದೆ ಇದೆ. ಜೋ ಚುಲ್ ಪರ್ ಹೈ ಓ ದಿಲ್ ಪರ್ ಹೈ. ಯಾರು ಸಮೀಪವಿರುವರು ಅವರ ಹೃದಯದಲ್ಲಿರುವರು. ಅಂದಾಗ ಎಲ್ಲದಕ್ಕಿಂತ ಸಮೀಪ ಗುಜರಾತ್ ಇದೆ. ಯಾರು ಸಮೀಪ ಇರುತ್ತೀರೋ ಅವರಿಗೆ ಬಹಳ ಕೊನೆಯಲ್ಲಿದ್ದಾರೆ. ಅಂದರೆ ತಕ್ಷಣ ಬಂದು ಬಿಡುವರು ಎಂದು ಹೇಳುತ್ತಾರೆ. ಅಂದಾಗ ಗುಜರಾತಿನವರು ಈ ರೀತಿ ಎವರಡಿ ಇದ್ದಿರಲ್ಲವೇ? ಯಾವಾಗ ಕರೆದರೂ ಸಹ ಬಂದು ಬಿಡುತ್ತೀರಿ, ಬರುತ್ತಿರಲ್ಲವೇ? ಪರಿವಾರದವನ್ನು ನೋಡುತ್ತೀರೋ ಅಥವಾ ಬಂದು ಬಿಡುತ್ತೀರೋ? ಎವರಡಿಯಾಗಿದ್ದೀರಿ? ಒಳ್ಳೆಯದು. ಸಾಕಾರ ಬ್ರಹ್ಮ ತಂದೆಯ ಪ್ರೇರಣೆಯಿಂದ ಗುಜರಾತ್ ಸ್ಥಾಪನೆಯಾಗಿದೆ. ಗುಜರಾತಿನವರು ಗುಜರಾತಿಗೆ ನಿಮಂತ್ರಣ ಕೊಡಲಿಲ್ಲ. ಬ್ರಹ್ಮ ತಂದೆಯ ಗುಜರಾತಿನಲ್ಲಿ ಸೇವೆ ಮಾಡಿದ್ದಾರೆ ಅಂದಾಗ ಗುಜರಾತಿನ ಮೇಲೆ ವಿಶೇಷವಾಗಿ ಬ್ರಹ್ಮ ತಂದೆಯ ದೃಷ್ಟಿ ಬಿದ್ದಿದೆ. ಮತ್ತು ಗುಜರಾತ್ನವರು ಪುರುಷಾರ್ಥವನ್ನು ಮಾಡಿದ್ದೀರಿ. ಸೇವಾ ಕೇಂದ್ರಗಳನ್ನು ತೆರೆದಿದ್ದೀರಿ. ಎಷ್ಟು ಸೇವಾ ಕೇಂದ್ರಗಳಿವೆ? 300 ಸೇವಾ ಕೇಂದ್ರಗಳು, ಉಪ ಸೇವಾ ಕೇಂದ್ರಗಳಿವೆ ಮತ್ತು 3000 ಗೀತಾ ಪಾಠಶಾಲೆಗಳಿವೆ. ಒಳ್ಳೆಯದು. ಎಲ್ಲದಕ್ಕಿಂತ ಹೆಚ್ಚು ಸೇವಾ ಕೇಂದ್ರಗಳು ಯಾವ ಜೋನ್ನದಾಗಿದೆ? ಬಾಂಬೆ, ಮಹಾರಾಷ್ಟ್ರ. ಒಳ್ಳೆಯದು. ಮಹಾರಾಷ್ಟ್ರವು ಬಂದಿದ್ದೀರಾ? ಮಹಾರಾಷ್ಟ್ರದವರು ಬಂದಿದ್ದೀರಾ? ಇಂದು ಬಂದಿಲ್ಲ. ಎಲ್ಲದಕ್ಕಿಂತ ಹೆಚ್ಚು ಸೇವಾ ಕೇಂದ್ರಗಳು ಮಹಾರಾಷ್ಟ್ರದಾಗಿದೆ. ಗುಜರಾತಿನವರು ಸೇವೆಯಲ್ಲಂತೂ ಚೆನ್ನಾಗಿ ಮಾಡುತ್ತಿದ್ದೀರಿ. ಗುಜರಾತಿನ ವಿಸ್ತಾರವಂತೂ ಚೆನ್ನಾಗಿ ನಡೆದಿದೆ. ಏನ್ ಮಾಡಬೇಕಾಗಿದೆ? ವಿಸ್ತಾರವಿದೆ. ಚೆನ್ನಾಗಿ ವಿಸ್ತಾರ ಮಾಡಿದ್ದೀರಿ. ಈಗ ಗುಜರಾತ್ನವರು ನಂಬರ್ ವಾರಸ್ದಾರರನ್ನು ತಯಾರು ಮಾಡಿ. ಕೊನೆ ಪಕ್ಷ ಯಾವ ದೊಡ್ಡ ಸೇವಾ ಕೇಂದ್ರಗಳಿವೆಯೋ, ಯಾರು ಹಳೆಯ ವಾರಸ್ದಾರಿದ್ದೀರೋ ಅವರಂತೂ ಅವಶ್ಯವಾಗಿ ಇದ್ದೀರಿ. ಆದರೆ ಹೊಸ ವಾರಸ್ದಾರನ್ನು ತಯಾರು ಮಾಡಿ. ಒಬ್ಬೊಬ್ಬರನ್ನಾದರೂ ತಯಾರು ಮಾಡಿ. ಏಕೆಂದರೆ ಯಾರು ವಾರಸ್ದಾರಾಗುವರೋ ಅವರೇ ಮಾಲೆಯಲ್ಲಿ ಮನೆಯಾಗುತ್ತಾರೆ. ಅಂದಾಗ ಮಾಲೆಯನ್ನು ತಯಾರು ಮಾಡಬೇಕಲ್ಲವೇ? 14,108 ಮಾಲೆಯು ತಯಾರಾಗಿದೆ. ಈಗ ಒಂದು ವೇಳೆ 108 ಮಾಲೆಯನ್ನು ತಯಾರು ಮಾಡಿ ಎಂದು ಬಾಪ್ತಾದ ಹೇಳಿದರೆ ಮಾಡಬಲ್ಲಿರಾ? ಸಾಧ್ಯವೇ? ದಾದಿಯರು ಹೇಳಿರಿ. 108 ಮಾಲೆ ತಯಾರಾಗಿದೆ. ಹೌದು ಬಾಬಾ, ಆಗುತ್ತದೆ ಎಂದು ದಾದೀಜಿಯು ಹೇಳಿದರು. ತಯಾರಾಗಿದೆ. 108ರ ಮಾಲೆಯು ತಯಾರಾಗಿಬಿಟ್ಟಿದೆ. ಹೌದು ಬಾಬಾ, ತಯಾರಾಗಿದೆ. ಒಳ್ಳೆಯದು. ಬರೆದು ತೋರಿಸಿ. ತಯಾರಾಗಿದ್ರೆ ಬಹಳ ಒಳ್ಳೆಯದು. ಶುಭಾಶಯಗಳು.
16,000 ಮಾಲೆಯು ಅರ್ಧದವರಾದರೂ ತಯಾರಾಗಿದ್ದೀರಾ? ಅರ್ಧವೇನೋ ಅರ್ಧಕ್ಕಿಂತಲೂ ಹೆಚ್ಚು ತಯಾರಾಗಿದೆ. ಒಳ್ಳೆಯದಲ್ಲವೇ ನೋಡಿ. ಗುಪ್ತ ರೂಪದಲ್ಲಿ ಆಗಿದೆ ಮತ್ತು ತಮ್ಮ ದಾದೀಜಿಯವರು ಹೇಳಿದ್ದಾರೆ ಒಳ್ಳೆಯದು. ಈಗ ತಮ್ಮೊಂದಿಗೆ ಎಲ್ಲರೂ ಕೇಳುತ್ತಾರೆ, ಮಾಲೆಯಲ್ಲಿ ನನ್ನ ಹೆಸರಿದೆಯೇ ಎಂದು ಹೇಳಿದರು. ಒಳ್ಳೆಯದು. ಇಂಥ ಶುಭ ಭಾವನೆ ಶುಭ ಭರವಸೆ ತಯಾರು ಮಾಡಿಬಿಡುತ್ತದೆ. ಈಗ ಎಲ್ಲರೂ ಕೇಳಿದ್ರಲ್ಲವೇ, ತಮ್ಮನ್ನು ಪರಿಶೀಲನೆ ಮಾಡಿಕೊಳ್ಳಿ. ನಾನು ಆ ಮಾಲೆಯಲ್ಲಿ ಎರಡಿಯಾಗಿದ್ದೀನಿ. ಒಳ್ಳೆಯದು. ಮತ್ತೇನು ಮಾಡಬೇಕಾಗಿದೆ? ಕ್ಯಾಡ್ ಗ್ರೂಪ್. ಒಳ್ಳೆಯದು. ಸಂದೇಶವನ್ನು ಹರಡುವ ಈ ಸಾಧನವು ಬಹಳ ಚೆನ್ನಾಗಿದೆ. ಏಕೆಂದರೆ ಪ್ರತ್ಯಕ್ಷ ಪ್ರಮಾಣ ನೋಡುತ್ತಾರಲ್ಲವೇ ಮತ್ತು ಖರ್ಚಿಲ್ಲದೆ ರಾಜಯೋಗದ ಮೂಲಕ ಗುಣ ಹೊಂದುವುದು ಅಂದ್ರೆ ವಾಸಿ ಆಗುವುದು ಎಲ್ಲರಿಗೆ ಬಹಳ ಇಷ್ಟ ಆಗುತ್ತದೆ. ಇನ್ನೂ ಇದನ್ನು ನಿಧಾನವಾಗಿ ವೃದ್ಧಿ ಮಾಡುತ್ತಾ ಹೋಗಿ, ತಿಳಿಸುತ್ತಿದ್ದೀರಿ, ಮಾಡುತ್ತಿದ್ದೀರಿ ಮತ್ತು ಸಫಲತೆ ಸಿಗುವುದು ಇನ್ನೂ ಸಿಗುತ್ತಾ ಇರುವುದು ಬಾಕಿ. ಬಾಪ್ತದ ಈ ಕಾರ್ಯಕ್ಕಾಗಿ ನಿಮಿತ್ತರಾದವರಿಗೆ ಶುಭಾಶಯಗಳನ್ನು ತಿಳಿಸಿದ್ದೇವೆ. ಇದು ಸರ್ಕಾರದವರಿಗೂ ತಲುಪುತ್ತಿದೆ. ಇನ್ನು ಹರಡುತ್ತಾ ಹೋಗುತ್ತೀರೆಂದರೆ ಈ ಧ್ಯಾನದ ಮಹತ್ವಕ್ಕೆ ಹೆಚ್ಚಾಗುತ್ತಾ ಹೋಗುವುದು ಬಾಕಿ. ಬಾಪ್ತದವರಿಗೆ ಈ ವಿಧಾನವು ಇಷ್ಟವಾಗಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಪ್ಪಿತ ಬಾಪ್ತದವರ ನೆನಪು, ಪ್ರೀತಿಯಾದ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. हम रूहानी बच्चों की रूहानी बाप दादा को यादगार और गुड मॉर्निंग और नमस्ते नमस्ते नमस्ते. शुक्रिया बाबा शुक्रिया. ವಹ ಬಾಬಾ ವಹ. ವರದಾನ: ಮನಸ್ಸಿನ ಮೌನದಿಂದ ಸೇವೆಯ ಹೊಸ ಅನ್ವೇಷಣೆ ಮಾಡುವಂತ ಸಿದ್ಧಿ ಸ್ವರೂಪವ ವಿವರಣೆಯಾಗಿದೆ. ಮೊದಲು ಆರಂಭದ ಸಮಯದಲ್ಲಿ ಯಾವ ರೀತಿ ಮೌನ ವ್ರತವನ್ನಿಟ್ಟಿದ್ದೀರಿ, ಆಗೆಲ್ಲರೂ ಪ್ರಿಯರಾಗಿದ್ದೀರಿ, ಸಮಯದ ಉಳಿತಾಯವಾಗುತ್ತಿತ್ತು. ಅದೇ ರೀತಿ ಈಗಲೂ ಮನಸ್ಸಿನ ಮೌನವಿಡಿ. ಹೀಗೆ ಮಾಡೋದ್ರಿಂದ ಮನಸ್ಸಿನಲ್ಲಿ ವ್ಯರ್ಥ ಸಂಕಲ್ಪಗಳು ಬರಬಾರದು. ಹೇಗೆ ಮೌನದಲ್ಲಿ ಮುಖದಲ್ಲಿಂದ ಧ್ವನಿ ಹೊರಡೋದಿಲ್ಲ, ಹಾಗೆ ವ್ಯರ್ಥ ಸಂಕಲ್ಪಗಳು ಬರಬಾರದು. ಇದು ಮನಸ್ಸಿನ ಮೌನವಾಗಿದೆ. ಇದರಿಂದ ಸಮಯ ಉಳಿತಾಯವಾಗುತ್ತದೆ. ಈ ಮನಸ್ಸಿನ ಮೌನದಿಂದ ಸೇವೆಯ ಹೊಸ ಅನ್ವೇಷಣೆಯು ಹೊರಬರುತ್ತದೆ. ಆದ್ದರಿಂದ ಸಾಧನೆಯು ಕಡಿಮೆ ಮತ್ತು ಸಿದ್ಧಿಯು ಹೆಚ್ಚಿನದಾಗಿ ಪ್ರಾಪ್ತಿಯಾಗುತ್ತದೆ. ಹೇಗೆ ವಿಜ್ಞಾನದ ಸಾಧನೆಗಳು ಸೆಕೆಂಡ್ನಲ್ಲಿಯೇ ವಿಧಿಯನ್ನು ಪ್ರಾಪ್ತಿ ಮಾಡಿಸುತ್ತದೆಯೋ, ಹಾಗೆ ಈ ಸೈಲೆನ್ಸ್ ಸಾಧನದ ಮೂಲಕ ಸೆಕೆಂಡ್ನಲ್ಲಿಯೇ ವಿಧಿಯು ಪ್ರಾಪ್ತಿಯಾಗುವುದು. ಸ್ಲೋಗನ್: ಸ್ವಯಂ ಯಾರು ಸಮರ್ಪಿತ ಸ್ಥಿತಿಯಲ್ಲಿ ಇರುತ್ತಾರೆಯೋ ಅವರ ಮುಂದೆ ಸರ್ವರ ಸಹಯೋಗವು ಸಮರ್ಪಿತವಾಗುತ್ತದೆ. ಅವ್ಯಕ್ತ ಸೂಚನೆಗಳು: ಆತ್ಮಿಕ ಸ್ಥಿತಿಯಲ್ಲಿರುವಂತ ಅಭ್ಯಾಸ ಮಾಡಿ, ಅಂತರ್ಮುಖಿಯಾಗಿರಿ. ಅನೇಕ ಪ್ರಕಾರದ ವ್ಯಕ್ತಿ, ವೈಭವ ಮತ್ತು ಅಥವಾ ಅನೇಕ ಪ್ರಕಾರದ ವಸ್ತುಗಳ ಸಂಪರ್ಕದಲ್ಲಿ ಬರುತ್ತಾ ಆತ್ಮಿಕ ಭಾವ ಹಾಗೂ ಅನಾಸಕ್ತ ಭಾವ ಧಾರಣೆ ಮಾಡಿ. ಈ ವೈಭವ ಹಾಗೂ ವಸ್ತುಗಳ ಅನಾಸಕ್ತರ ಮುಂದೆ ದಾಸ್ಯ ರೂಪದಲ್ಲಿ ಇರುತ್ತದೆ ಹಾಗೂ ಅಶಕ್ತ ಭಾವದ ಮುಂದೆ ಅಯಸ್ಕಾಂತದ ತರ ಸಿಲುಕಿ ಹಾಕಿಸುವಂತೆ ಇರುತ್ತದೆ. ಓಂ ಶಾಂತಿ.